ಸಬ್ಸ್ಕ್ರೈಬ್ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ರೈಟ್ ಸೈಡಲ್ಲಿ ನೋಟಿಫಿಕೇಷನ್ ಬೆಲ್ ಥರ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಸೋಲಾರ್ ಆಟೋಸ್ ಅಂತ HSR ಲೇಔಟಲ್ಲಿ ಬರುತ್ತೆ. ಸೊ ಒಂದು 3 ದಿನಕ್ಕೆ ಒಂದು ವೀಡಿಯೋ ಮಾಡಿದ್ವಿ, ಅಲ್ಲೊಂದು ವೀಡಿಯೋ ಮಾಡಿದ್ವಿ. ತುಂಬಾ ಸ್ಟಾಕ್ಸ್ ಇತ್ತು ಮತ್ತು ತುಂಬಾ ರೆಸ್ಪಾನ್ಸ್ ಬಂದಿತ್ತು ಅಂತ ಹೇಳಿದರು. ತುಂಬ ಕಾರ್ ಕಂಡೀಷನ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಯಾರೋ ಒಬ್ಬರು ಮೆಸೇಜ್ ಮಾಡಿದ್ರು ನಾನು ಇಲ್ಲಿ ಸ್ಯಾಂಟ್ರೋ ಒಂದು ತೊಗೊಂಡೆ ಅಂತಲೂ ತುಂಬ ಸಂತೋಷ ಆಯಿತು. ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಸೇಲ್ಸ್ ಎಲ್ಲ ಆಗ್ತಿದೆ, ತುಂಬಾ ಒಳ್ಳೆ ವಿಷಯ ಆ್ಯಕ್ಚುಲಿ. ಸೊ ಇಲ್ಲೂ ನೋಡ್ತಿರ್ಬೋದು ಸುಮಾರು ಒಂದು 25 ಕಾರ್ಗಳಿದೆ. ಸೊ ಟೋಟಲ್ ಒಂದು 25 ಕಾರ್ಗಳಿರುತ್ತೆ. ಸೊ ನಿಮಗೆ ಯಾವ್ದು ಕಾರ್ ಇಷ್ಟ ಆದರೂ ಅದು ನೋಡ್ಕೋಬೋದು. ಎಲ್ಲ ಡೀಟೇಲ್ಸು ತಿಳಿಸ್ತೀನಿ. ಸೊ ಇವತ್ತು ಸ್ವಲ್ಪ ಓನರ್ ಬಿಸಿ ಇದ್ದಾರೆ. ಇಲ್ಲಿ ಬರೀ ಇಬ್ಬರೇ ಇರೋದು. ಒಬ್ಬರು ಕಾರ್ ವಾಶ್ ಮಾಡೋರು ಇರ್ತಾರೆ, ಒಬ್ಬರು ಓನರ್ ಇರ್ತಾರೆ. ಮಿಕ್ಕಿದವರೆಲ್ಲ ಹಬ್ಬ ಅಂತ ಊರಿಗೆ ಹೋಗಿದ್ದಾರೆ. ಸೊ ಅದಕ್ಕೆ ನಾನೇ ಎಕ್ಸ್ಪ್ಲೈನ್ ಮಾಡ್ತಿರೋದು ಇಲ್ಲಿ ಎಲ್ಲ ಡೀಟೇಲ್ಸು. ಒಂದೊಂದು ಕಾರ್ ಡೀಟೇಲ್ಸು, ಕಾರ್ ಮೇಲೆ ಡೀಟೇಲ್ಸ್ ಎಲ್ಲ ಇರುತ್ತೆ. ಸೊ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಪ್ರೈಸ್ ಕೂಡ ಹೇಳ್ತೀನಿ ಎಲ್ಲದು. ಸೊ ನಿಮಗೆ ಯಾವ ಕಾರ್ ಇಷ್ಟ ಅಂತ ನಮ್ಗೆ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಾಗುತ್ತೆ ನೀವು ಯಾವ ಕಾರ್ ಹುಡುಕ್ತೀರಾ ಅಂತ, ಮತ್ತು ನೀವು ಕಾರ್ ಯಾವ್ದು ಇಷ್ಟ ಅಂತ, ಮತ್ತು ನೀವು ಎಲ್ಲಿಂದ ನೋಡ್ತೀರಾ ಕಾರ್ನ ಅಂತನೋ ಯಾವ ಪ್ಲೇಸಿಂದ ಅಂತಲೂ ಕಮೆಂಟ್ ಮಾಡಿ. ಸೊ ಗೊತ್ತಾಗುತ್ತೆ ನನಗೆ. ಸೊ ವೀಡಿಯೋ ಹೋಗೋಣ ಬನ್ನಿ. ಸೊ ಮೊದಲನೇ ಕಾರ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಮಾಡ್ಕೊಂಡು ಅಲ್ಲಿ ತನಕ ಎಲ್ಲ ಕವರ್ ಮಾಡೋಣ. ಸೊ ಮೊದಲನೇ ಕಾರ್ ನೋಡ್ತಿರ್ಬೋದು, ಡ್ಯಾಟ್ಸನ್ ಇದೆ. ಮಾಡಲ್ ಬಂದ್ಬಿಟ್ಟು GO2 ಅಂತ. ಇಯರ್ ಬಂದ್ಬಿಟ್ಟು 2016 ಮಾಡಲ್, 2016 ಮಾಡಲು. 38,400 ಓಡಿದೆ, 38,400 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರು, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಪೆಟ್ರೋಲ್ ಆಗುತ್ತೆ. ಸೊ ಈ ಕಾರ್ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ತಿರ್ಬೋದು, ಯಾವುದೇ ಥರದ ಸ್ಕ್ರ್ಯಾಚಸ್ ಡೆಂಟ್ಸ್ ಎಲ್ಲ ಏನೂ ಇಲ್ಲ. ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ವೈಟ್ ಆಗಿದೆ ಗಾಡಿ. ಸೈಡ್ ಪ್ರೊಫೈಲು, ಟಯರ್ಸ್ ಕೂಡ ನೋಡ್ತಿರ್ಬೋದು. C8 ಇದು ಬ್ರ್ಯಾಂಡ್ ನ್ಯೂ ಟಯರ್ಸ್ ಎಲ್ಲನೂ. ತುಂಬಾ ಒಂದು ಒಳ್ಳೆ ಗ್ರಿಪ್ ಇರುತ್ತೆ ಈ ಟಯರ್ಸ್ಗೂ ಕೂಡ. ಲೆಫ್ಟ್ ಸೈಡ್ ಪ್ರೊಫೈಲು, ಲೆಫ್ಟ್ ಸೈಡಲ್ಲೂ ನಮಗೆ ಸ್ಕ್ರ್ಯಾಚಸ್ ಆ ಥರ ಡೆಂಟ್ಸ್ ಯಾವುದೂ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ, ಶೋರೂಮ್ ಕಂಡೀಷನ್ ಥರ ಇದೆ ಗಾಡಿನೂ. ಸೊ ಹಿಂದೆನೂ ನೋಡ್ಕೊಳ್ಳಿ. ಇಂಟೀರಿಯರ್ಸ್ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದರಲ್ಲಿ ಬಂದ್ಬಿಟ್ಟು ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ. ಈ ಗಾಡಿನೂ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ಬೋದು. ಸೊ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,15,000 ಹೇಳ್ತಿದ್ದಾರೆ. 3,15,000 ರೂಪಾಯಿ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಫಾರ್ಡ್ ಫಿಯೆಸ್ಟಾ ಟಿಟಾನಿಯಮ್ ಇದೆ. 2014 ಮಾಡಲು, 2014 ಮಾಡಲು. 68,000 ಓಡಿದೆ, 68,000 ಓಡಿದೆ. ಸಿಂಗಲ್ ಓನರು. ಇನ್ಶೂರೆನ್ಸ್ ಇನ್ನು 2021 ತನಕ ವ್ಯಾಲಿಡ್ ಇದೆ. ಗಾಡಿ ಬಂದ್ಬಿಟ್ಟು ಡೀಸೆಲ್ ಆಗುತ್ತೆ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ. ಸೊ ಟೈರ್ ಬಂದ್ಬಿಟ್ಟು ಇನ್ನೂ 70% ಬರುತ್ತೆ. ಪಿರಿಲಿ ಟಯರ್ಸ್ ಇದು, ಒಳ್ಳೆ ಕಂಡೀಷನ್ ಇರುತ್ತೆ. ಮೆರೂನ್ ಕಲರ್ ಗಾಡಿ ಇದು. ಸೊ ಲೆಫ್ಟ್ ಸೈಡ್ ಪ್ರೊಫೈಲು, ಗಾಡಿಯಲ್ಲಿ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಕೂಡ ಇಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ MRS ಏನಿದ್ದಾರೆ. ಇಂಟೀರಿಯರ್ಸ್ ನೋಡೋಣ. ಸೊ ಇಂಟೀರಿಯರ್ಸಲ್ಲಿ ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಮಿರರ್ ಅಡ್ಜಸ್ಟಬಲ್ ಇದೆ, ಇಲ್ಲಿಂದನೇ ಅಡ್ಜಸ್ಟ್ ಮಾಡ್ಕೊಬೋದು ನೀವು. ಮತ್ತು ಇದು ಪವರ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ. ಈ ಗಾಡಿಯಲ್ಲೂ ತುಂಬ ಸ್ಪೇಸ್ ಇದೆ ಒಂಥರ. ಮತ್ತು USB ಚಾರ್ಜರ್ ಕೂಡ ಕೊಟ್ಟಿದ್ದಾರೆ. ಸೀಟಿಂಗ್ ನಮಗೆ ಲೆದರ್ ಸೀಟ್ಸ್ ಬರುತ್ತೆ, ಫಾರ್ಡ್ ಕಂಪನಿಯಿಂದಾನೆ. ತುಂಬ ಚೆನ್ನಾಗಿದೆ ಈ ಗಾಡಿನ. ಪ್ರೈಸ್ ಬಂದ್ಬಿಟ್ಟು 4,75,000 ರೂಪಾಯಿ ಹೇಳ್ತೀರಾ. 4,75,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಓಕೆ, ಸೊ ಇಲ್ಲೊಂದು ಕಾರ್ ಇದೆ, ಇದು ಡೀಟೇಲ್ಸಲ್ಲಿ ಕೊಟ್ಟಿಲ್ಲ, ಇದಕ್ಕೆ ಇವ್ರು ಹೇಳ್ತಾರೆ. ಸೊ ಡೀಟೇಲ್ಸ್ ಹೇಳಿ ಸರ್. ಇದು 2012 ಮರ್ಸಿಡೀಸ್ ಬೆಂಜ್ 70,000 ಓಡಿದೆ. 4ಮ್ಯಾಟಿಕ್ ಡೀಸೆಲ್ ಆಟೋಮೆಟಿಕ್ ಬರೋದಿದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 1 ಇಯರ್ ಇನ್ಶೂರೆನ್ಸ್ ಮಾಡಿಸಿದ್ವಿ ರೀಸೆಂಟಾಗಿ. 22,50,000 ಪ್ರೈಸ್ ಹೇಳ್ತಾ ಇದ್ವಿ, ಸ್ವಲ್ಪ ನೆಗೋಷಿಯಬಲ್ ಮಾಡೋಣ. ಹೌದಾ? ಓಕೆ. ಸೊ ಈ ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂನಾ? ಬ್ರ್ಯಾಂಡ್ ನ್ಯೂ ಟೈರ್. ಎಷ್ಟನೇ ಓನರ್ ಸರ್ ಗಾಡಿ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಫ್ಯಾನ್ಸಿ ನಂಬರ್ ಅಲ್ಲ ಇದು, 0505.
ಓಕೆ ಸರ್ ಫೈನ್. ಇದರಲ್ಲಿ ನಮಗೆ ಇಂಟೀರಿಯರ್ಸಲ್ಲಿ ಏನೇನು ಆಪ್ಷನ್ ಬರುತ್ತೆ ಆ ಥರ? ನಿಮಗೆ ಟೋಟಲ್ 10 ಏರ್ ಬ್ಯಾಗ್ಸ್ ಬರುತ್ತೆ, ಲೆದರ್ ಸೀಟ್ ಕವರ್, ಎಲೆಕ್ಟ್ರಿಕಲ್ ಸ್ಟೀರಿಂಗ್ ಮತ್ತು ಇನ್ಬಿಲ್ಟ್ ಸಿಸ್ಟಮ್ ಮತ್ತು ಸ್ಟೀರಿಂಗ್ ಕಂಟ್ರೋಲ್ಸು ಮತ್ತು ಟ್ರ್ಯಾಕ್ಷನ್ ಕಂಟ್ರೋಲು, EBD ಮತ್ತು ವೆಹಿಕಲ್ ಹೈಟ್ ಆಗುತ್ತೆ, ಡೌನ್ ಆಗುತ್ತೆ. ಇದು ಸ್ಟೇಷನ್ ಆಫ್ ರೋಡ್ಗೆ ಹೋದಾಗ ಹೈಟ್ ಆಗುತ್ತೆ. ಮತ್ತು ಆಟೋಮೆಟಿಕ್ ಬೂಟು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಎಲೆಕ್ಟ್ರಿಕಲ್ ಮಿರರ್, ಕೀ ಸ್ಟಾರ್ಟ್ ಎಲ್ಲ ಬರುತ್ತೆ. ಓಕೆ ಸರ್ ಫೈನ್. ಹೈ ಎಂಡ್ ವೆಹಿಕಲ್ ಅಂತ. ಸೊ ಲಕ್ಸುರಿ ಕಾರ್ ಯಾರ್ಯಾರು ನೋಡ್ತಿರ್ಬೋದು, ಈ ಕಾರ್ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ. ಮರ್ಸಿಡೀಸ್ ಬಂದ್ರೇ ಒಂದು ರೇಂಜ್ ಇರುತ್ತೆ ಆ್ಯಕ್ಚುಲಿ. ಸೊ ನಂಬರ್ ಕೂಡ ಒಂಥರ ಫ್ಯಾನ್ಸಿ ನಂಬರು. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ, ಇದು ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಈ ಗಾಡಿ. ಸ್ಕಾರ್ಪಿಯನ್ ಟೈರ್ಸ್, ಇದು ಒಳ್ಳೆ ಇಂಪೋರ್ಟೆಡ್ ಟೈರ್ಸ್ ಆ್ಯಕ್ಚುಲಿ. ಇದು ಪೆರೆಲಿ ಪೆರೆಲಿ ಸ್ಕಾರ್ಪಿಯನ್ ಟೈರ್ಸ್. 80,000. ಅದೇ ಟೈರ್ಸೇ ನಮಗೆ 80,000 ಬರುತ್ತೆ. ಸೊ ನೋಡ್ಕೊಬೋದು, ಎಲ್ಲ ಆಪ್ಷನ್ಸ್ ಬರುತ್ತೆ ನಿಮಗೆ ಇದರಲ್ಲಿ. ಲಕ್ಸುರಿ ಕಾರ್ ಅಂದರೆ ಒಂದು ರೇಂಜ್ ಅಲ್ಲ, ಎಲ್ಲರೂ ತೊಗೊಬೋದು ಒಂದಿನ ಬಿಡಿ. ಚಿಕ್ಕ ಕಾರಿಂದ ದೊಡ್ಡ ಕಾರ್ಗೆ ಹೋಗ್ಬೇಕು. ಸೊ ಹಿಂದೆನ ನೋಡೋಣ. ಹಿಂದೇನು ತುಂಬ ಚೆನ್ನಾಗಿದೆ. 80,000 ಟಯರ್ ಅದು. ಸೊ 27 ಲಕ್ಷ ಹೇಳ್ತೀರಾ ಇದು ಪ್ರೈಸು. ಗಾಡಿ ಅಂತೂ ತುಂಬ ಚೆನ್ನಾಗಿದೆ, ಆಟೋಮೆಟಿಕ್ ಗಾಡಿ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಆಲ್ಟೋ ಇದೆ. ಆಲ್ಟೋನು ತುಂಬ ಜನ ಕೇಳ್ತಿದ್ರು ಬೇಕು ಅಂತ, ಬಿಕಾಸ್ ಒಳ್ಳೆ ಮೇಂಟೆನೆನ್ಸ್ ಗಾಡಿ, ಒಳ್ಳೆ ಮೈಲೇಜ್ ಕೊಡುತ್ತೆ, ಫ್ಯಾಮ್ಲಿಗೆಲ್ಲ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ಸೊ ಇದು ಡೀಟೇಲ್ಸ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಆಲ್ಟೋ LXi ಗಾಡಿ. ಇದು ಇಯರ್ ಬಂದ್ಬಿಟ್ಟು 2010 ಮಾಡಲು, 2010 ಮಾಡಲು, 40,000 ಓಡಿದೆ, 40,000 ಕಿಲೋಮೀಟರ್ಸ್ ಓಡಿದೆ, ಸಿಂಗಲ್ ಓನರು. ಇನ್ಶೂರೆನ್ಸ್ ಬಂದ್ಬಿಟ್ಟು August 21 ತನಕ ವ್ಯಾಲಿಡ್ ಇದೆ. ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ಒಂಥರ ಡಾರ್ಕ್ ಬ್ಲೂ ಕಲರು, ತುಂಬ ಚೆನ್ನಾಗಿದೆ ಈ ಕಲರ್, ಒಂಥರ ಅಟ್ರಾಕ್ಟಿವ್ ಆಗಿರುತ್ತೆ. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಸೈಡ್ ಪ್ರೊಫೈಲಲ್ಲಿ ನಮಗೆ ಯಾವುದೇ ಥರದ ಸ್ಕ್ರ್ಯಾಚಸ್ ಆಗೋಲ್ಲ, ಡೆನ್ಸ್ ಯಾವುದೂ ಇರೋಲ್ಲ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಹಿಂದೆನೂ ನೋಡ್ಕೊಬೋದು. ಕಲ್ಯಾಣ್ ಮೋಟರ್ಸಲ್ಲಿ ತೊಗೊಂಡಿರೋ ಕಾರ್ ಇದು. ಇಂಟೀರಿಯರ್ಸ್ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಕಂಪನಿಯಿಂದಾನೇ ಬಂದಿರೋ ಸೀಟ್ಸ್ ಎಲ್ಲ. ಸೊ ನೋಡ್ಕೊಬೋದು, ಸೀಟ್ಸಲ್ಲೂ ಯಾವುದೇ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ. ಇದೆಲ್ಲ ನಮಗೆ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿಗೆ. ತುಂಬ ಚೆನ್ನಾಗಿದೆ ಈ ಗಾಡಿನೂ. ಪ್ರೈಸ್ ಬಂದ್ಬಿಟ್ಟು 2,55,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 2,55,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, Hyundai i10 ಇದೆ. ಇದು ಬಂದ್ಬಿಟ್ಟು ಮಾಡೆಲ್ i10 ಸ್ಪೋರ್ಟ್ಸ್ 1.2 ಆಟೋಮೆಟಿಕ್ ಗಾಡಿ. ಇದು 2009 ಮಾಡಲು, 2009 ಮಾಡಲು, 76,000 ಓಡಿದೆ, 76,000 ಕಿಲೋಮೀಟರ್ ಓಡಿದೆ, ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ ಬಂದ್ಬಿಟ್ಟು 2021 ತನಕ ವ್ಯಾಲಿಡ್ ಇದೆ, ಮಾರ್ಚ್ ತನಕ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಪೆಟ್ರೋಲ್ ಆಗುತ್ತೆ, ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಇದು. ಆಟೋಮೆಟಿಕ್ ಯಾರು ನೋಡ್ತಿರ್ಬೋದು, ರೆಡ್ ಕಲರು. ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ. ಸೊ ರೈಟ್ ಸೈಡ್ ಪ್ರೊಫೈಲು. ಟಯರ್ಸ್ ಎಲ್ಲ ನಮಗೆ ಬ್ರ್ಯಾಂಡ್ ನ್ಯೂ ಬರುತ್ತೆ. ಹಿಂದೆನೂ ನೋಡೋಣ. ಲೆಫ್ಟ್ ಸೈಡು. ಸೊ ಇದರಲ್ಲಿ ಇಂಟೀರಿಯರ್ಸಲ್ಲಿ ಏನೇನು ಆಪ್ಷನ್ಸ್ ಬರುತ್ತೆ, ಪ್ರೈಸ್ ಎಲ್ಲ ಅಂತ ತಿಳ್ಕೊಳ್ಳೋಣ. ಇಂಟೀರಿಯರ್ಸಲ್ಲಿ ನೋಡ್ಬೋದು, ನಮಗೆ ಎಲ್ಲ ಸೈಡು ಪವರ್ ವಿಂಡೋಸ್ ಬರುತ್ತೆ, ಮತ್ತು ಮಿರರ್ ಅಡ್ಜಸ್ಟಬಲ್ ಇದೆ. ಇಲ್ಲ ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಆಟೋಮ್ಯಾಟಿಕ್ ಗೇರ್ ಸಿಸ್ಟಮ್ ಇದೆ. ಸೀಟ್ಸ್ ಕೂಡ ನೋಡ್ತಿರ್ಬೋದು, ಕುಷನ್ ಸೀಟಿಂಗ್ ಇದು, ಲೆದರ್ ಸೀಟಿಂಗ್ ಅಲ್ಲ. ಹಿಂದೆ ನೋಡ್ಕೊಳ್ಳಿ, ಹಿಂದೆನೂ ತುಂಬ ಚೆನ್ನಾಗಿದೆ. ಈ ಕಾರು ಮಸ್ತಾಗಿದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗಾಡಿಯನ್ನು ನೋಡ್ತಿರ್ಬೋದು, ನಿಮ್ಗೆ ಒಳ್ಳೆ ಕಂಡೀಷನ್ ಸಿಗುತ್ತೆ. ಯಾವುದೇ ಸ್ಕ್ರ್ಯಾಪ್ ಆಗಿರೋ ಗಾಡಿ ಎಲ್ಲ ನಿಮಗೆ ಸಿಗೋಲ್ಲ ಇಲ್ಲಿ. ಪ್ರೈಸ್ ಬಂದ್ಬಿಟ್ಟು 3,15,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 3,15,000 ರೂಪಾಯಿ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಗಾಡಿ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ನಿಸ್ಸಾನ್ ಮೈಕ್ರಾ XV CVT ಅಂತ ಮಾಡೆಲ್ ಹೆಸರು. 2014 ಮಾಡೋದು, 2014 ಮಾಡಲು, 53,000 ಕಿಲೋಮೀಟ್ರ್ ಓಡಿದೆ, 53,800 ಕಿಲೋಮೀಟರ್ಸ್ ಓಡಿದೆ, ಸಿಂಗಲ್ ಓನರ್ ಆಗುತ್ತೆ. ಇನ್ಶೂರೆನ್ಸ್ ಬಂದ್ಬಿಟ್ಟು ಕಾಂಪ್ರೆನ್ಸಿವ್ ಆಗುತ್ತೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಪೆಟ್ರೋಲ್ ಇದು.
ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ. ಸೈಡ್ ಪ್ರೊಫೈಲು, ಹಿಂದೆ ಪ್ರೊಫೈಲ್ ನೋಡ್ಕೊಳ್ಳಿ. ಸೊ ಇಂಟೀರಿಯರ್ಸ್ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ನೋಡ್ತಿರ್ಬೋದು ಪ್ಯೂರ್ ಡ್ರೈವ್ ಎಕ್ಸ್ಟ್ರಾನಿಕ್ CVT ಅಂತ ಒಳ್ಳೆ ಮೈಲೇಜ್ ಕೊಡುತ್ತೆ ಗಾಡಿ ಇದು. ಓಕೆ, ಇದು ಇಂಟೀರಿಯರ್ಸ್ ನೋಡೋಣ ಏನೇನಿದೆ ಅಂತ ಆಪ್ಷನ್ಸ್ ಎಲ್ಲ ತಿಳ್ಕೊಳ್ಳೋಣ. ಈ ಗಾಡಿ ಒಂಥರ ನೋಡೋಕ್ಕೆ ಲಕ್ಸುರಿ ವೆಹಿಕಲ್ ಥರನೇ ಇರುತ್ತೆ. ಸೊ ಇದಲ್ಲಿ ನೋಡ್ತಿರ್ಬೋದು ಎಲ್ಲ ಕಡೆ ನಮಗೆ ಪವರ್ ವಿಂಡೋಸ್ ಬರುತ್ತೆ ಮತ್ತು ಮಿರರ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಇಲ್ಲೇ ಆಪ್ಷನ್ಸ್ ಇದೆ, ಲಾಕ್ ಮಾಡೋದು. ಇದು ಒಂಥರ ತುಂಬ ಚೆನ್ನಾಗಿದೆ. ಸೊ ಇಂಟೀರಿಯರ್ಸನ್ನು ನೋಡ್ಕೊಳ್ಳಿ. ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ ಮತ್ತು ಇದೇ ನಮಗೆ ಸ್ಟೇರಿಂಗಲ್ಲೇ ನಮ್ಮ ಕಂಟ್ರೋಲ್ಸ್ ಎಲ್ಲ ಆಪ್ಷನ್ಸ್ ಎಲ್ಲ ಬರುತ್ತೆ. ಬ್ಲೂಟೂತ್ ಕನೆಕ್ಷನ್, ಕಾಲ್ ಎಂಡ್ ಮಾಡೋದು, ವಾಲ್ಯೂಮ್ ಕಂಟ್ರೋಲ್ಸು ಮತ್ತು ಇದರಲ್ಲಿ ಹೇರ್ ಬ್ಯಾಗ್ಸ್ ಕೂಡ ಇದೆ. ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ರೌನ್ ಕಲರ್ ಮ್ಯೂಸಿಕ್ ಸಿಸ್ಟಮ್ ಒಂಥರ ಚೆನ್ನಾಗಿದೆ. ಸ್ಪೀಕರ್ಸ್ ಕೂಡ ಇದೆ. ಹಿಂದೆ ನೋಡ್ಕೊಳ್ಳಿ ಸೀಟಿಂಗು, ಲೆದರ್ ಸೀಟಿಂಗ್ ಕೊಟ್ಟಿದ್ದಾರೆ, ಒಂಥರ ತುಂಬ ಚೆನ್ನಾಗಿ ಮ್ಯಾಚಿಂಗ್ ಆಗುತ್ತೆ ಇದು. ರೂಫಿಂಗು, ಕೈ ಇಟ್ಕೊಳ್ಳೋಕ್ಕೆ ಆಪ್ಷನ್ಸ್ ಎಲ್ಲ ಇದೆ. ಆಟೋಮೆಟಿಕ್ ಇದು. ಈ ಗಾಡಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಪ್ರೈಸ್ ಬಂದ್ಬಿಟ್ಟು 4,75,000 ರೂಪಾಯಿ ಹೇಳ್ತಿದ್ದಾರೆ. 4,75,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ ಏನೋ ತುಂಬ ಜನ ಕೇಳ್ತಿದ್ರು. ಸೊ ಇದು ಬಂದ್ಬಿಟ್ಟು ಹೋಂಡಾ ಸಿಟಿ GXi ZX ಇದು 2006 ಮಾಡಲು, 2006 ಮಾಡಲು. 89,500 ಕಿಲೋಮೀಟರ್ಸ್ ಓಡಿದೆ, 89,000 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಮಾಡಿಸ್ಕೊಡ್ತಿರ್ಬೇಕಾದ್ರೆ. ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ಆಗುತ್ತೆ ಇದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಗಾಡಿಯಲ್ಲಿ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೋ ಪ್ರಾಬ್ಲಮ್ಸ್ ಎಲ್ಲ ಇಲ್ಲ. ಟಯರ್ಸ್ ಎಲ್ಲ ನಿಮಗೆ ಬ್ರ್ಯಾಂಡ್ ನ್ಯೂ ಬರುತ್ತೆ ಎಲ್ಲ ಕಡೆನೂ. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಹಿಂದೆ ಲೆಫ್ಟ್ ಸೈಡ್ ಪ್ರೊಫೈಲು. ಇದರಲ್ಲಿ ಇಂಟೀರಿಯರ್ಸಲ್ಲಿ ಏನೇನು ಆಪ್ಷನ್ಸ್ ಇದೆ ಎಲ್ಲ ತಿಳ್ಕೊಳ್ಳೋಣ, ಆಮೇಲೆ ಪ್ರೈಸ್ ತಿಳ್ಕೊಳ್ಳೋಣ. ನಮಗೆಲ್ಲ ಕಡೆ ಪವರ್ ವಿಂಡೋಸ್ ಬಂದುಬಿಡುತ್ತೆ ಮತ್ತು ಮಿರರ್ ಅಡ್ಜಸ್ಟಬಲ್, ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ. ಆ ಕಡೆ ಕೈಯಲ್ಲಿ ಏನೋ ತೆಗ್ಸೋದೇನೋ ಬೇಡ. ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ. ಸೀಟ್ಸ್ ಅಂತೂ ತುಂಬಾ ಕಂಫರ್ಟೇಬಲ್ ಇರುತ್ತೆ ಅಂತಲೇ ಹೇಳ್ಬೋದು. ಒಂಥರ ಸ್ಪಾಂಜಿಯಾಗಿರುತ್ತೆ, ಒಳ್ಳೆ ಕಂಫರ್ಟ್ ಸೀಟ್ಸ್ ಆ್ಯಕ್ಚುಲಿ ಇದು. ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ. ಹಿಂದೆ ಸೀಟ್ಸ್ ಎಲ್ಲ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಹೋಂಡಾ ಸಿಟಿ ಇಷ್ಟ ಆಗಿರೋರು ಈ ಕಾರ್ನ ನೋಡ್ಬೋದು. ಪ್ರೈಸ್ ಬಂದ್ಬಿಟ್ಟು 2,50,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 7,50,000 ನೆಗೋಷಿಯಬಲ್ ಆಗುತ್ತೆ ಗಾಡಿ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು ಚೆವ್ರೊಲೆಟ್ ಬೀಟ್ LT ಇದೆ. 2011 ಮಾಡಲು, 63,300 ಕಿಲೋಮೀಟರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಗಾಡಿ ಒಂದು ಪೆಟ್ರೋಲ್ ಇದು. 63,000 ಕಿಲೋಮೀಟರ್ಸ್ ಓಡಿದೆ. 2011 ಮಾಡಲು ಬೀಟ್ LT. ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ರೆಡ್ ಕಲರು, ಒಂಥರ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಗಾಡಿ ಮುಂದೆ ಇದು. ಲೆಫ್ಟ್ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳೋಣ. ಸೊ ನಮ್ಮ ಟಯರ್ಸ್ ಬಂದ್ಬಿಟ್ಟು 80% ಇದೆ. ಹಿಂದೆ ನೋಡ್ಕೊಳ್ಳಿ. ಸೊ ಇಂಟೀರಿಯರ್ಸಲ್ಲಿ ಏನೇನು ಆಪ್ಷನ್ಸ್ ಇದೆ ಎಲ್ಲ ನೋಡೋಣ. ಸೊ ಇಂಟೀರಿಯರ್ಸಲ್ಲಿ ನೋಡ್ತಿರ್ಬೋದು ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ ಮತ್ತು ಮಿರರ್ ಅಡ್ಜಸ್ಟಬಲ್ ಇದೆ. ಪವರ್ ಸ್ಟೇರಿಂಗ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ ಇದು. ಇದೆಲ್ಲ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ನೋಡ್ತಿರ್ಬೋದು. ಮ್ಯೂಸಿಕ್ ಸಿಸ್ಟಮ್, AC ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ಸ್ ಇದೆ. ಸೀಟಿಂಗ್ ಅಂತೂ ಒಳ್ಳೆ ಕಂಡೀಷನಲ್ಲಿ ರೆಡ್ ಆಗಿದೆ, ರೆಡ್ಡು ವಿತ್ ಬ್ಲ್ಯಾಕ್ ಕಲರ್ ಸೀಟು. ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಇದೆ, ಬಟ್ ಅದು ಏನೋ ಮೇಜರ್ ಆಗಿಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ರೂಫಿಂಗ್ ಆಗಲಿ, ಈ ಗಾಡಿನೂ ಒಳ್ಳೆ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು.
ಇದು ಪ್ರೈಸ್ ಬಂದ್ಬಿಟ್ಟು 2,60,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 2,60,000 ರೂಪಾಯಿ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಗಾಡಿ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಆಲ್ಟೋ LXi ಇದೆ. 2012 ಮಾಡಲು, 65,000 ಕಿಲೋಮೀಟ್ರ್ ಓಡಿದೆ. ಸಿಂಗಲ್ ಓನರ್ ಗಾಡಿ, 65,000 ಕಿಲೋಮೀಟರ್ಸ್ ಓಡಿದೆ. 2012 ಮಾಡಲು. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಗಾಡಿದು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ. ಸೊ ಗಾಡಿ ಟಯರ್ಸ್ ಎಲ್ಲ ಒಂದು ಒಳ್ಳೆ ಕಂಡೀಷನ್ ಟಯರ್ಸ್ ಅಂತಲೇ ಹೇಳ್ಬೋದು. ಇದೆಲ್ಲ ಬಟನ್ ಟಯರ್ಸ್ ಥರ ಒಂಥರ ತುಂಬ ಚೆನ್ನಾಗಿದೆ ಅದು. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ ಲೆಫ್ಟಲ್ಲಿ. ಈ ಗಾಡಿಯಲ್ಲಿ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಬಟ್ ಮೇಜರಾಗಿ ಏನೂ ಇಲ್ಲ. 3mm ಕಾರ್ ಕೇರ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೆ ಒಂಥರ ಶೈನಿಂಗ್ ಹೊಡಿತಿದೆ ಗಾಡಿ ಇದು. ಸೊ ಹಿಂದೆ ನಮಗೆ ಸ್ಪೀಕರ್ಸ್ ಎಲ್ಲ ಕೂಡ ಸಿಗುತ್ತಿಲ್ಲಿ, ವೂಫರ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಇಂಟೀರಿಯರ್ಸ್ ಎಲ್ಲ ಹೆಂಗಿದೆ ನೋಡೋಣ. ಸೊ ಇಂಟೀರಿಯರ್ಸಲ್ಲಿ ಮುಂದೆ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಹಿಂದೆ ಬರೋಲ್ಲ. ಪವರ್ ಸ್ಟೇರಿಂಗ್ ಗಾಡಿ ಇದು. ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ. ಸೀಟಿಂಗ್ ಎಲ್ಲ ಹಿಂದೆ ಎಲ್ಲ ತುಂಬ ಚೆನ್ನಾಗಿದೆ. ಸೀಟಿಂಗಲ್ಲಿ ಯಾವುದೇ ಡ್ಯಾಮೇಜ್ ಎಲ್ಲ ಏನೂ ಇಲ್ಲ. ಇಲ್ಲಿ ಸಣ್ಣ ಪುಟ್ಟ ಡ್ಯಾಮೇಜಸ್ ಇದೆ, ಬಟ್ ಮೇಜರಾಗಿ ಏನೂ ಇಲ್ಲ. ಒಳ್ಳೆ ಕಂಪನಿ ಸೀಟ್ಸ್ ಇದೆ ಆ್ಯಕ್ಚುಲಿ. ಪ್ರೈಸ್ ಬಂದ್ಬಿಟ್ಟು 2,60,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 7,60,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಫಿಯಟ್ ಇದೆ. ಫಿಯಟ್ ಪುಂಟೋ ಡೈನಾಮಿಕ್ 1.3 ಅಂತ ಮಾಡೆಲ್ ಹೆಸರು. 2009 ಮಾಡಲು, 47,600 ಕಿಲೋಮೀಟ್ರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ನೆಕ್ಸ್ಟ್ ಇಯರ್ 2021 ತನಕ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ. ಡೀಸೆಲ್ ಗಾಡಿ ಬಂದ್ಬಿಟ್ಟು. ಸೊ ಮುಂದೆ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗಿದೆ ಅಂತ, ಆಮೇಲೆ ಪ್ರೈಸಸ್ ಎಲ್ಲ ಹೇಳ್ತೀನಿ. ಸೈಡ್ ಪ್ರೊಫೈಲ್ ನೋಡೋಣ. ರೈಟ್ ಸೈಡ್ ಪ್ರೊಫೈಲ್. ಟಯರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬರುತ್ತೆ, ಬ್ರಿಡ್ಜ್ಸ್ಟೋನ್ ಟಯರ್ಸು. ಹಿಂದೆ ನೋಡೋಣ. ಇಂಟೀರಿಯರ್ಸ್ ನೋಡೋಣ. ನಾನೇನಾದರೂ ಸ್ಪೀಡಾಗಿ ಹೋಗ್ತಿದ್ರೆ ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಇದೆ, ಪವರ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ ಇದರಲ್ಲಿ. ಸೀಟ್ಸ್ ಎಲ್ಲ ನಮಗೆ ಕಂಪನಿಯಿಂದ ಬರಲ್ಲ, ಬೇರೆ ಸೀಟ್ಸು, ಬಟ್ ಒಳ್ಳೆ ಕಂಡೀಷನಲ್ಲಿದೆ. ಕುಶಾನ್ ಸೀಟ್ಸು. ಗಾಡಿ ನೋಡೋಕ್ಕೂ ಒಂಥರ ತುಂಬ ಚೆನ್ನಾಗಿದೆ. ಪ್ರೈಸ್ ಬಂದ್ಬಿಟ್ಟು 7,85,000 ರೂಪಾಯಿ ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 2,85,000 ನೆಗೋಷಿಯಬಲ್ ಆಗುತ್ತೆ ಗಾಡಿ. ಇನ್ನೊಂದಿದೆ, ಇದು ಹೆಸರು ಹೇಳಿ ಸರ್. ಶೆವರ್ಲೆಟ್ ಹಾವಿಯೋ ಅಂತ. ಓಕೆ. ಶೆವರ್ಲೆಟ್ ಹಾವಿಯೋ 1.4 ಇಂಜಿನ್ ಪೆಟ್ರೋಲ್ ಗಾಡಿ. ಕಿಲೋಮೀಟರ್ ಬಂದು 69,000 ಓಡಿದೆ. ಸೆಕೆಂಡ್ ಓನರು. ಎಲ್ಲ ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಕಂಪ್ನಿ ಮೈಂಟೈನ್ ವೆಹಿಕಲ್ಲು. ಆಮೇಲೆ ಇದು ಪ್ರೈಸ್ ಬಂದು 2,35,000 ನೆಗೋಷಿಯೇಟ್ ಆಗುತ್ತೆ. ಓಕೆ. 7,35,000 ನೆಗೋಷಿಯಬಲ್ ಆಗುತ್ತೆ ಗಾಡಿ ಇದು. ಇಂಟೀರಿಯರ್ಸ್ ಎಲ್ಲ ನೋಡಿ. 9,000 ಓಡಿದೆ. ಓಕೆ. 59,000 ಓಡಿದೆ. 59,000 ಓಡಿದೆ ಗಾಡಿ. ಇಂಟೀರಿಯರ್ಸ್ ಎಲ್ಲ ನೋಡೋಣ ಹೇಗಿದೆ ಅಂತ. ಸೊ ಗಾಡಿ ಇಂಟೀರಿಯರ್ಸಲ್ಲಿ ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಮಿರರ್ ಅಡ್ಜಸ್ಟಬಲ್ ಇದೆ ಈ ಗಾಡಿ. ಪವರ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ ಈ ಗಾಡಿ. ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ. ಸೀಟಿಂಗ್ ನೋಡ್ತಿರ್ಬೋದು, ತುಂಬ ಚೆನ್ನಾಗಿದೆ ಸೀಟಿಂಗಲ್ಲಿ. ಇಂಟೀರಿಯರ್ಸಲ್ಲಿ ಯಾವುದೇ ಥರದ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ಟಯರ್ಸು ಒಂದು 50% ಇದೆ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಎಲ್ಲ ಟಚಪ್ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಂಟೀರಿಯರ್ಸ್ ಅಂತೂ ಒಳ್ಳೆ ಕಂಡೀಷನ್ ಇದೆ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಹ್ಯುಂಡೈ ವರ್ನಾ VT ಇದೆ. 90,000 ಇದು ಗಾಡಿ. ಇದು ಓಡಿರೋದು 2011 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ಗಾಡಿ ಇದು. ಸೊ ಈ ಗಾಡಿ ಆಲ್ರೆಡಿ ಬುಕ್ ಆಗಿದೆ ಆ್ಯಕ್ಚುಲಿ. 3 ಲಕ್ಷಕ್ಕೆ ಹೋಗಿದೆ ಇದು ಬುಕ್ಕಾಗಿ ಆಲ್ರೆಡಿ. ತುಂಬ ಜನ ಹೇಳ್ತಿರೋ ಬುಕ್ ಆಗಿರೋ ಗಾಡಿನ ತೋರಿಸಲ್ಲ ಅಂತ, ಅದಕ್ಕೆ ಡೀಟೇಲ್ಸ್ ಹೇಳ್ಬಿಟ್ಟು ಎಷ್ಟು ಅಂತ ಹೇಳ್ಬಿಟ್ಟೆ. ಇದು ಹೋಗಿರೋದು ಗಾಡಿ, ಒಳ್ಳೆ ಕಂಡೀಷನ್ ಇದೆ ಗಾಡಿ ಇದು. ಲಾಸ್ಟ್ ವೀಡಿಯೋ ನೋಡಿರ್ಬೋದೇನೋ ಅನ್ಕೊತೀನಿ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಚೆವರ್ಲೆಟ್ ಇದೆ. AVO 1.6 LT 2011 ಮಾಡಲು, 96,000 ಕಿಲೋಮೀಟರ್ಸ್ ಓಡಿದೆ. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ. ಸೆಕೆಂಡ್ ಓನರು, ಪೆಟ್ರೋಲು. ಪ್ರೈಸ್ ಬಂದ್ಬಿಟ್ಟು 7,65,000 ರೂಪಾಯಿ ಹೇಳ್ತಿದ್ದಾರೆ. 2,65,000 ನೆಗೋಷಿಯಬಲ್ ಆಗುತ್ತೆ ಇದು. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗೆ ಕಾಣಿಸುತ್ತೆ ಅಂತ. ಅಪೋಲೋ ಟಯರ್ಸು.
ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಗಾಡಿ ಸ್ವಲ್ಪ ಓಪನ್ ಮಾಡಿ ಸರ್. ಇದು ಓಪನ್ ಆಗಿಲ್ಲ. ಓಕೆ, ಇದು ಇಂಟೀರಿಯರ್ಸ್ ನೋಡೋಣ ಹೇಗಿದೆ ಅಂತ. ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ವಿಂಡೋಸ್, ಪವರ್ ಸ್ಟೇರಿಂಗ್, ಅಡ್ಜಸ್ಟಬಲ್ ಸ್ಟೇರಿಂಗ್, ಏರ್ ಬ್ಯಾಗ್ಸ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಕೊಟ್ಟಿದ್ದಾರೆ. ಸೀಟ್ಸ್ ಅಂತೂ ಒಳ್ಳೆ ಕಂಫರ್ಟ್ ಸೀಟ್ಸ್ ಅಂತ ಹೇಳ್ತಿರ್ಬೋದು. ಒಂಥರ ಫುಲ್ ಅಡ್ಜಸ್ಟಬಲ್ ಇದೆ, ಎಲ್ಲ ಕಡೆನೂ ಎಕ್ಸ್ಪ್ಯಾಂಡ್ ಮಾಡ್ಕೊಬೋದು, ಸಿಕ್ಕದು ಮಾಡ್ಕೊಬೋದು, ಆ ಥರ ಹೈಟ್ ಮಾಡ್ಕೊಬೋದು, ಕಮ್ಮಿ ಮಾಡ್ಕೊಬೋದು, ಆ ಥರ ಎಲ್ಲ ಆಪ್ಷನ್ಸ್ ಇದೆ. ಗೇರು, ಪೆಟ್ರೋಲ್ ಗಾಡಿ. ಹಿಂದೆನೂ ನೋಡ್ಕೊಳ್ಳಿ, ಈ ಗಾಡಿನೂ ನಮಗೆ ರೇರ್ ಕ್ಯಾಮ್ರಾ ಬರುತ್ತೆ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಹೂಂಡೈ i10 ಮ್ಯಾಗ್ನಾ ಇದೆ. 2011 ಮಾಡಲು, 40,300 ಕಿಲೋಮೀಟ್ರ್ ಓಡಿದೆ, ಸಿಂಗಲ್ ಓನರು. ಇನ್ಶೂರೆನ್ಸ್ ನೆಕ್ಸ್ಟ್ ಇಯರ್ ತನಕ ಇದೆ, ಇನ್ನು 1 ವರ್ಷ ವ್ಯಾಲಿಡ್ ಇದೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಪೆಟ್ರೋಲು. ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ. ಲೆಫ್ಟ್ ಸೈಡ್ ಪ್ರೊಫೈಲು. ಟ್ಯಾಸ್ ನಮಗೆ 70% ಇದೆ ಇನ್ನು. ಹಿಂದೆ ನೋಡ್ಕೊಳ್ಳಿ. ಇಂಟೀರಿಯರ್ಸ್ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಪವರ್ ವಿಂಡೋಸ್ ಬರುತ್ತೆ, ಮತ್ತು ಇದು ಅಡ್ಜಸ್ಟಬಲ್ ವಿಂಡೋಸ್ ಇದೆ. ಐ ಮೀನ್ ಮಿರರ್ಸ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಬೋದು ಇಲ್ಲೇ ಅಂತ. ಇಲ್ಲಿ ವಿಂಡೋನ ಅಡ್ಜಸ್ಟ್ ಮಾಡ್ಕೊಬೋದು, ಎಲ್ಲಿ ನಿಲ್ಲಿಸ್ಬೇಕು, ಆಫ್ ಮಾಡಬೇಕಂತ. ಪವರ್ ಸ್ಟೇರಿಂಗು ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಗೇರಿಂಗು, ಸೀಟಿಂಗ್. ಇದು ಇಲ್ಲಿ ಲೆದರ್ ಸೀಟಿಂಗ್ ಬರುತ್ತೆ, ಇಲ್ಲಿ ಕುಷನ್ ಸೀಟ್ ಟೈಪ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕಂಫರ್ಟ್ ಇರುತ್ತೆ ಈ ಸೀಟ್ ಕೂಡ. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,15,000 ಹೇಳ್ತಿದ್ದಾರೆ. 3,15,000 ನೆಗೋಷಿಯೇಬಲ್ ಆಗುತ್ತೆ. ಗಾಡಿ ಇನ್ನೊಂದಿದೆ i20 ಮ್ಯಾಗ್ನಾ. ಇದು ಡೀಟೇಲ್ಸ್ ಹೇಳಿ ಸರ್. ಇದು 2010 ಮಾಡಲ್. ಇದು ಹಾಂ, 2010 ಮಾಡಲು, ಸೆಕೆಂಡ್ ಓನರ್, 65,000 ಓಡಿದೆ. ರೀಸೆಂಟಾಗಿ ಬ್ರ್ಯಾಂಡ್ ನ್ಯೂ ಟೈರ್, ನ್ಯೂ ಬ್ಯಾಟ್ರಿ, ರೀಸೆಂಟಾಗಿ ಸರ್ವಿಸ್ ಎಲ್ಲ ಆಗಿದೆ ಗಾಡಿ. ಮತ್ತು 1 ಇಯರ್ ಇನ್ಶೂರೆನ್ಸ್ ಇದೆ. 335 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಪ್ರೈಸ್. ಓಕೆ. ಸೊ ಪ್ರೈಸು ಓಕೆ, ಪೆಟ್ರೋಲ್ ಗಾಡಿ ಇದು. 3,35,000 ಹೇಳ್ತೀರಾ, ನೆಗೋಷಿಯಬಲ್ ಆಗುತ್ತೆ. 3,35,000 ರೂಪಾಯಿ ನೆಗೋಷಿಯಬಲು. ಸೊ ಲೆಫ್ಟ್ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ ಹೇಗಿದೆ ಅಂತ. ಟಯರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬರುತ್ತೆ. ಇದರಲ್ಲಿ ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ, ಮತ್ತು ಅಡ್ಜಸ್ಟಬಲ್ ಮಿರರ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸೀಟಿಂಗ್ ಕೂಡ ನೋಡ್ಕೊಳ್ಳಿ, ರೂಫಿಂಗು. ಈ ಗಾಡಿನೂ ಒಂಥರ ತುಂಬ ಚೆನ್ನಾಗಿದೆ. i20 ಮ್ಯಾಗ್ನಾ, i20 ಕೇಳ್ತಿರೋ ನೋಡ್ತಿರ್ಬೋದು. ಪ್ರೈಸ್ ಬಂದ್ಬಿಟ್ಟು 3,40,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 3,40,000 ನೆಗೋಷಿಯಬಲ್. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಸ್ಯಾಂಟ್ರೋ ಇದೆ. ಬ್ಲ್ಯಾಕ್ ಕಲರು, ಒಂಥರ ಶೈನಿಂಗ್ ಹೊಡಿತಿದೆ ಗಾಡಿ. ಸ್ಯಾಂಟ್ರೋ ಜಿಂಗ್ XO ಅಂತ. XO ಅಂದರೆ ನಮಗೆ ಎಷ್ಟೊಂದು ಆಪ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. 2005 ಮಾಡಲು, 48,000 ಕಿಲೋಮೀಟ್ರ್ ಓಡಿದೆ, ಸಿಂಗಲ್ ಓನರ್ ಗಾಡಿ. 2021 ತನಕ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ, ನೆಕ್ಸ್ಟ್ ಇಯರ್ ತನಕ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ, ಪೆಟ್ರೋಲು. ಸೊ ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ. ಲೆಫ್ಟ್ ಸೈಡ್ ಪ್ರೊಫೈಲು. ಟಯರ್ಸ್ ನಮಗೆ ಬ್ರಿಡ್ಜ್ಸ್ಟೋನ್ ಒಳ್ಳೆ ಕಂಪನಿ ಟಯರ್ಸ್ ಇದೆ, ಎಲ್ಲ ಕಡೆನೂ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬಂದಿದೆ. ಸೊ ನಿಮ್ಗೆ ಈ ಗಾಡಿ ತೊಗೊಂಡ್ರೆ ಏನೂ ಖರ್ಚಿರಲ್ಲ. ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್ಸ್ ಇದೆ ಹಂಗೆ ಅಂತ. ಸೊ ಇದು 4 ಕಡೆನೂ ನಮಗೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ, FM ಇದೆ, ಕುಶಾನ್ ಸೀಟಿಂಗ್ ಬರುತ್ತೆ ಇದರಲ್ಲಿ. ಸೊ ಹಿಂದೆ ನಮಗೆ ಸ್ಪಾಯ್ಲರ್ಸ್ ಲೈಟ್ಸ್ ಬರುತ್ತೆ, ಮತ್ತು ಇದು ಬ್ಯಾಕ್ ವೈಪರ್ ಬರುತ್ತೆ, ವೂಫರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇದು ಪ್ರೈಸ್ ಬಂದ್ಬಿಟ್ಟು 2,25,000 ರೂಪಾಯಿ, 2,25,000 ನೆಗೋಷಿಯಬಲ್ ಆಗುತ್ತೆ ಗಾಡಿ. ಗಾಡಿ ಇನ್ನೊಂದಿದೆ, ಫೋರ್ಡ್ ಫಿಗೋ ಟಿಟಾನಿಯಮ್ ಅಂತ. 2011 ಮಾಡಲು, 2011 ಮಾಡಲು, 65,000 ಓಡಿದೆ, 65,000 ಕಿಲೋಮೀಟ್ರ್ ಓಡಿದೆ.
ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಸಿಂಗಲ್ ಓನರ್ ಗಾಡಿ, ಡೀಸೆಲ್ ಅದು. ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ಗ್ರೀನ್ ಕಲರು. ಸೊ ಎಲ್ಲ ಕಡೆ ನಮಗೆ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬರುತ್ತೆ. ರೈಟ್ ಸೈಡ್ ಪ್ರೊಫೈಲ್. ಇಂಟೀರಿಯರ್ಸಲ್ಲಿ ನೋಡೋಣ ಏನೇನಿದೆ ಆಪ್ಷನ್ಸ್ ಎಲ್ಲ, ಆಮೇಲೆ ಪ್ರೈಸ್ ತಿಳ್ಕೊಳ್ಳೋಣ. ಮುಂದೆ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಇಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋ ಆಪ್ಷನ್ಸ್ ಎಲ್ಲ ಇದೆ. ಮಿರರ್ನ ಏರ್ ಬ್ಯಾಗ್ಸ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, AC ಇದೆ, 2 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ ಫ್ರಂಟಲ್ಲಿ. ಸೀಟಿಂಗ್ ನೋಡ್ತಿರ್ಬೋದು, ಬ್ರ್ಯಾಂಡ್ ನ್ಯೂ ಸೀಟ್ಸ್ ಎಲ್ಲನೂ, ಸೀಟ್ ಕವರ್ ಜೊತೆ ಹೊಸದೆಲ್ಲನೂ. ಹಿಂದೆನೂ ನೋಡ್ಕೊಳ್ಳಿ. ಪ್ರೈಸ್ ಬಂದ್ಬಿಟ್ಟು 3,45,000 ರೂಪಾಯಿ ಹೇಳ್ತಿದ್ದಾರೆ. 3,45,000 ನೆಗೋಷಿಯಬಲ್ ಆಗುತ್ತೆ ಈ ಗಾಡಿ. ಓಕೆ, ನೆಕ್ಸ್ಟ್ ಗಾಡಿಗೆ ಹೋಗ್ಬಿಡೋಣ. ಸೊ ನೆಕ್ಸ್ಟ್ ಗಾಡಿ ಮಾರುತಿ ಸುಜುಕಿ ಸೆಲೆರಿಯೋ VXi ಆಟೋಮೆಟಿಕ್ ಗಾಡಿ. ತುಂಬ ಜನ ಕೇಳ್ತಿದ್ರು ಆಟೋಮೆಟಿಕ್ ಸೆಲೆರಿಯೋ ಬೇಕು ಅಂತ. ನೋಡ್ಬೋದು 2015 ಮಾಡಲು, 2015 ಮಾಡಲು, 76,000 ಕಿಲೋಮೀಟರ್ ಓಡಿದೆ, 76,000 ಕಿಲೋಮೀಟರ್, ಸಿಂಗಲ್ ಓನರು. 2021 ತನಕ ಇನ್ಶೂರೆನ್ಸ್ ವ್ಯಾಲಿಡ್ ಇದೆ, ಪೆಟ್ರೋಲ್ ಗಾಡಿ. ಗಾಡಿ ನೋಡೋಕ್ಕೆ ಹೊಸ ಥರನೇ ಇದೆ, ರಿಬನ್ ಎಲ್ಲ ಹಾಕಿದ್ರೆ ಶೋರೂಮ್ ಕಂಡೀಷನ್ ಥರ ಇರುತ್ತೆ. ಸೊ ಟಯರ್ಸ್ ಎಲ್ಲ ಕಡೆ ನಮ್ಮ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬರುತ್ತೆ. MRF ZVT ಟಯರ್ಸ್ ಇದೆ, ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಟಯರ್ಸ್. ಇಂಟೀರಿಯರ್ಸ್ ನೋಡೋಣ. ಓಕೆ, ಸೊ ಇಂಟೀರಿಯರ್ಸಲ್ಲಿ ನಮಗೆ ಎಲ್ಲ ಆಪ್ಷನ್ಸು ಬಂದುಬಿಡುತ್ತೆ. ಬಟನ್ಸು ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ, ಅಡ್ಜಸ್ಟಬಲ್ ಮಿರರ್ಸ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗು, ಪವರ್ ಸ್ಟೇರಿಂಗು, ಆಟೋಮೆಟಿಕ್ ಗೇರ್ಸು, ಮ್ಯೂಸಿಕ್ ಸಿಸ್ಟಮು, ರಿವರ್ಸ್ ಕ್ಯಾಮ್ರಾ, AC, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್. ಸೀಟಿಂಗ್ ಎಲ್ಲ ಹೊಸದಿನ್ನ ಬ್ರ್ಯಾಂಡ್ ನ್ಯೂ ಹಂಗೆ ಇದೆ. ರೂಫಿಂಗಲ್ಲಿ ಸೀಟಿಂಗಲ್ಲಿ ಯಾವುದೇ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ. ಹಿಂದೆ ನೋಡ್ಕೊಳ್ಳಿ, VXi ಆಟೋಮೆಟಿಕ್ ಗೇರ್ ಶಿಫ್ಟ್. ಪ್ರೈಸ್ ಬಂದ್ಬಿಟ್ಟು 4,30,000 ಹೇಳ್ತಿದ್ದಾರೆ. 4,30,000 ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಹ್ಯುಂಡೈ ಗೆಟ್ಸ್ GVS ಅಂತ, 2008 ಮಾಡಲು, 76,900 ಕಿಲೋಮೀಟರ್ಸ್ ಓಡಿದೆ, 76,900 ಕಿಲೋಮೀಟರ್ಸ್ ಓಡಿದೆ, ಸೆಕೆಂಡ್ ಓನರು. ಇನ್ಶೂರೆನ್ಸ್ ವ್ಯಾಲಿಡ್ ಇದೆ ನೆಕ್ಸ್ಟ್ ಇಯರ್ ತನಕ, 2021 ತನಕ ವ್ಯಾಲಿಡ್ ಇದೆ. ಡೀಸೆಲ್ ಗಾಡಿ ಇದು ಬಂದ್ಬಿಟ್ಟು. ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ, ಇಲ್ಲಿ ಚಿಕ್ಕ ಡ್ಯಾಮೇಜ್ ಇದೆ, ಇಲ್ಲಿ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ. ಟಯರ್ಸ್ ಎಲ್ಲ ನಮಗೆ ಬ್ರ್ಯಾಂಡ್ ನ್ಯೂ ಟಯರ್ಸ್, ಒಳ್ಳೆ ಕಂಡೀಷನ್ ಟಯರ್ಸೇ ಬರುತ್ತೆ. ಹಿಂದೆ ನೋಡಿ, ಗೆಟ್ಸ್ ಪ್ರೈಮ್ ಅಂತ ಈ ಗಾಡಿನೂ ಒಂಥರ ಒಳ್ಳೆ ಕಲರ್ ಇದು. ಇಂಟೀರಿಯರ್ಸ್ ನೋಡೋಣ. ಎಲ್ಲ ಕಡೆನೂ ಆಟೋಮೆಟಿಕ್ ನಮಗೆ ಸ್ವಿಚಸ್ ಬಂದುಬಿಡುತ್ತೆ, ಆಟೋಮೆಟಿಕ್ ಬಟನ್ಸು, ಅಡ್ಜಸ್ಟಬಲ್ ಸ್ಟೇರಿಂಗ್, ಪವರ್ ಸ್ಟೇರಿಂಗ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಗೇರು, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ಸ್ ಎಲ್ಲ ಕೂಡ ಕೊಟ್ಟಿದ್ದಾರೆ. ಸೀಟಿಂಗು, ಪ್ರೈಸ್ ಬಂದ್ಬಿಟ್ಟು 2,70,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ. 7,70,000 ನೆಗೋಷಿಯಬಲ್ ಗಾಡಿ ಇದು. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಹ್ಯುಂಡೈ i10 ಸ್ಪೋರ್ಟ್ಸ್ 1.2 ಇಂಜಿನ್ ಆಟೋಮೆಟಿಕ್ ಗಾಡಿ. ಹ್ಯುಂಡೈ i10ಅಲ್ಲಿ ಆಟೋಮೆಟಿಕ್ ನೋಡ್ತೀರಾ, ಈ ಗಾಡಿ ನೋಡ್ಬೋದು. 2010 ಮಾಡಲು, 52,000 ಕಿಲೋಮೀಟರ್ ಓಡಿದೆ, 2010 ಮಾಡಲು. ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ, ಪೆಟ್ರೋಲ್ ಗಾಡಿ. ಸೊ ಇದು ಪೇಂಟಿಂಗ್ ಏನೂ ಮಾಡಿಲ್ಲ, ಕಲರೆಲ್ಲ ಹಂಗೆ ಇದೆ, ಟಚಪ್ ಮಾಡ್ಕೊಬೇಕು ನಾವು ಸ್ವಲ್ಪ. ಚಿಕ್ಕ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಮೇಜರಾಗಿ ಏನೂ ಇಲ್ಲ. ಟಯರ್ಸ್ ನಮಗೆ ಎಲ್ಲ ಕಡೆ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬಂದ್ಬಿಡುತ್ತೆ. ಸೈಡ್ ಪ್ರೊಫೈಲು, ಹಿಂದೆ ಇಂಟೀರಿಯರ್ಸ್ ನೋಡೋಣ. ರೈಟ್ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ನಮಗೆ ಎಲ್ಲ ಕಡೆನೂ ಪವರ್ ವಿಂಡೋಸ್ ಬರುತ್ತೆ, ಮತ್ತು ಅಡ್ಜಸ್ಟಬಲ್ ಮಿರರ್ಸ್ ಬಟನ್ ಕೂಡ ಕೊಟ್ಟಿದ್ದಾರೆ. ಪವರ್ ಸ್ಟೇರಿಂಗ್ ಇದೆ, ಆಟೋಮೆಟಿಕ್ ಮ್ಯಾನ್ಯಲ್ ಗೇರು, ಮತ್ತು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಬ್ಲೂಟೂತ್ ಕೊಟ್ಟಿದ್ದಾರೆ. ಸೀಟಿಂಗು,
ಸೀಟ್ಸ್ ಎಲ್ಲ ಒಂದು ಒಳ್ಳೆ ಕಂಡೀಷನ್ ಸೀಟ್ಸ್ ಅಂತ ಹೇಳಿರ್ಬೋದು. ತುಂಬ ಚೆನ್ನಾಗಿದೆ ಇದು. ಹಿಂದೆ ಹೋಗಿ ನೋಡೋಣ. ಸೊ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಿದ್ದಾರೆ. ನೆಗೋಷಿಯಬಲ್ ಆಗುತ್ತೆ. 3,25,000 ರೂಪಾಯಿ ನೆಗೋಷಿಯಬಲ್ ಆಗುತ್ತೆ ಗಾಡಿ. ಸ್ವಲ್ಪ ಪೇಂಟಿಂಗ್ ಮಾಡಬೇಕಷ್ಟೇ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಇಟಿಯೋಸ್ ಲೀವಾ ಇದೆ. ಟೊಯೋಟಾ ಗಾಡಿ ಇದು. ಒಂದೊಳ್ಳೆ ಇಂಜಿನ್, ವಾರಂಟೀಸ್ ಎಲ್ಲ ಸಕ್ಕದಾಗಿರುತ್ತೆ ಈ ಗಾಡಿಯಲ್ಲಿ. 2011 ಮಾಡಲು, 2011 ಮಾಡಲು, 53,000 ಕಿಲೋಮೀಟ್ರ್ ಓಡಿದೆ. ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸಿಂಗ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಆಗುತ್ತೆ. ಫ್ಯೂಲ್ ಬಂದ್ಬಿಟ್ಟು ಪೆಟ್ರೋಲ್ ಆಗುತ್ತೆ. ಕ್ರೀಮ್ ಕಲರ್ ಗಾಡಿ. ರೈಟ್ ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಮೇಜರಾಗಿ ಏನೂ ಇಲ್ಲ. ಟಯರ್ಸ್ ಎಲ್ಲ ಒಳ್ಳೆ ಕಂಡೀಷನ್ ಇದೆ, ಬ್ರ್ಯಾಂಡ್ ನ್ಯೂ ಟಯರ್ಸು. ಹಿಂದೆ ಈ ಗಾಡಿ ಇಂಟೀರಿಯರ್ಸಲ್ಲಿ ನೋಡೋಣ ಏನೇನು ಆಪ್ಷನ್ಸ್ ಇದೆ ಅಂತ. ಸೊ ಎಲ್ಲ ಕಡೆ ನಮ್ಮ ಪವರ್ ವಿಂಡೋಸ್ ಬರುತ್ತೆ ಮತ್ತು ಮಿರರ್ ಅಡ್ಜಸ್ಟ್ ಮಾಡೋಕ್ಕೆ. ಅಡ್ಜಸ್ಟಬಲ್ ಸ್ಟೇರಿಂಗು, ಪವರ್ ಸ್ಟೇರಿಂಗ್ ಇದೆ. ಟೊಯೋಟಾ ಗಾಡಿಯಲ್ಲಿ ಏನು ಸ್ಪೇಸ್ ಇದೆ ಗುರು, ಅಯ್ಯೋ ಕಾಲಿಡೋಕ್ಕಲ್ಲ. ಮತ್ತು ನಿಮಗೆ ರೇರ್ ಕ್ಯಾಮ್ರಾ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, AC ಇದೆ, ಮ್ಯೂಸಿಕ್ ಸಿಸ್ಟಮ್. ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕುಶಾನ್ ಸೀಟಿಂಗು. ಯಾವುದೇ ಥರದ ಡ್ಯಾಮೇಜಸ್ ಎಲ್ಲ ಏನೂ ಇಲ್ಲ. ಪ್ರೈಸ್ ಬಂದ್ಬಿಟ್ಟು 3,90,000 ಹೇಳ್ತಿದ್ದಾರೆ. 3,90,000 ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಗಾಡಿ ನೋಡಿ, ಚೆವ್ರಲೆಟ್ ಇದೆ. ಸ್ಪಾರ್ಕ್ 1000cc ಗಾಡಿ ಇದು. LS 2008 ಮಾಡಲು, 40,000 ಕಿಲೋಮೀಟ್ರ್ ಅಷ್ಟೇ ಓಡಿರೋದು. ಸಿಂಗಲ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಪೆಟ್ರೋಲು. ಫ್ರಂಟ್ ಪ್ರೊಫೈಲ್ ನೋಡ್ಕೊಳ್ಳಿ. ಬ್ಲ್ಯಾಕ್ ಕಲರ್ ಗಾಡಿ. ಚೆವ್ರಲೆಟ್ ಇಂಜಿನ್ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಟಯರ್ಸ್ ಎಲ್ಲ ಒಂದು 60% ಇದೆ ಟಯರ್ಸು. ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಇದೆ, ಮೇಜರಾಗಿ ಏನೂ ಇಲ್ಲ. ಟಚಿಂಗ್ ಅವಾಗ ಮಾಡ್ಕೊಬೇಕು. ಮುಂದೆ ನಮಗೆ ಪವರ್ ವಿಂಡೋಸ್ ಬರುತ್ತೆ. ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್ ಇದೆ, AC ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ಸೀಟಿಂಗ್ ನಮಗೆ ಕುಶಾನ್ ಸೀಟಿಂಗ್ ಬರುತ್ತೆ. ಸೀಟಿಂಗ್ ಇಂಟೀರಿಯರ್ಸಲ್ಲಿ ಸ್ವಲ್ಪ ಡ್ಯಾಮೇಜಸ್ ಇದೆ. ಚಿಕ್ಕ ಡ್ಯಾಮೇಜಸ್, ಈ ಥರದ ಕವರ್ ಹೋಗಿರೋದು ಆ ಥರ. ಮೇಜರಾಗಿ ಏನೂ ಇಲ್ಲ. ಹಿಂದೆ ನೋಡಿ. ಸೊ ಈ ಗಾಡಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,60,000 ಆಗುತ್ತೆ. 1,60,000. 3mm ಕಾರ್ ಕೇರ್ ಪ್ರೊಟೆಕ್ಷನ್ ಹಾಕ್ಸಿದ್ದಾರೆ. ಇದು ಕ್ವಿಟ್ ಇದೆ. ಇದೇ ಡೀಟೇಲ್ಸ್ ಹೇಳಿ ಸರ್. ಇದು 2018 ಮಾಡಲ್ ಸರ್. 18 ಮಾಡಲ್, ಆಟೋಮೆಟಿಕ್, ಸಿಂಗಲ್ ಓನರ್, ಡ್ರಿವನ್ ಓನ್ಲಿ 17,000 ಕಿಲೋಮೀಟ್ರ್, RXT ಆಪ್ಷನ್, ಆಟೋಮೆಟಿಕ್ ವೆಹಿಕಲ್, ಪೆಟ್ರೋಲ್. ಪ್ರೈಸ್ ಎಷ್ಟು ಸರ್? ಇದು ಪ್ರೈಸ್ ಬಂದು 465 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ. 18 ಮಾಡಲ್, ಡ್ರಿವನ್ ವೆಹಿಕಲ್. ಓಕೆ. ಸೊ ಪ್ರೈಸ್ ಬಂದ್ಬಿಟ್ಟು 4,65,000 ರೂಪಾಯಿ ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಸೊ ಗಾಡಿ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಇಂಟೀರಿಯರ್ಸ್ ನೋಡೋಣ ಏನೇನು ಆಪ್ಷನ್ಸ್ ಇದೆ ಅಂತ. ಸೊ ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಆಟೋಮೆಟಿಕ್ ಗಾಡಿ ಇದು. ಸೊ ಇದು ಗೇರ್ ಸಿಸ್ಟಮ್ ಇಲ್ಲಿ ಬರಲ್ಲ. ಇದು ನಮಗೆ ವಾಲ್ಯೂಮ್ ಕಂಟ್ರೋಲ್ ಥರ ಇರುತ್ತೆ. ರಿವರ್ಸು, ನ್ಯೂಟ್ರಲ್ ಡ್ರೈವ್ ಅಂತ ಅಷ್ಟೇ. ಇದು ಹಿಂಗೆ ತಿರ್ಸ್ಕೊಂಡು ಹಿಂಗೆ ಮಾಡೋದಷ್ಟೇ, ಇದು ಹೋಗುತ್ತೆ. ಸೊ ಇದು ಬಂದ್ಬಿಟ್ಟು ರೇರ್ ಕ್ಯಾಮ್ರಾ ಇದೆ, ಟಚ್ ಸ್ಕ್ರೀನ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಸೀಟಿಂಗ್ ನೋಡ್ಕೊಳ್ಳಿ, ಲೆದರ್ ಸೀಟಿಂಗು, ಹೊಸ ಸೀಟಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಇದು. ಇಲ್ಲೇ ನೋಡಿ, ವಿತ್ ಆಟೋಮೆಟಿಕ್ ನೋಡ್ತಿರ್ಬೋದು. ಈ ಗಾಡಿ ನೋಡ್ಬೋದು, ತುಂಬ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ. ಸೊ ನೆಕ್ಸ್ಟ್ ಗಾಡಿ ನೋಡ್ತಿರ್ಬೋದು, ಚೆವ್ರಲೆಟ್ AVO 1.6 ಇಂಜಿನು, LT 2007 ಮಾಡಲು, 75,000 ಕಿಲೋಮೀಟ್ರ್ ಓಡಿದೆ. ಸೆಕೆಂಡ್ ಓನರ್ ಗಾಡಿ ಇದು. ಇನ್ಶೂರೆನ್ಸ್ ಇನ್ನೂ ನೆಕ್ಸ್ಟ್ ಇಯರ್ ತನಕ ವ್ಯಾಲಿಡ್ ಇದೆ, 1 ವರ್ಷ ಇದೆ. ಪೆಟ್ರೋಲ್ ಗಾಡಿ. ಸೊ ಬ್ಲ್ಯಾಕ್ ಕಲರು ತುಂಬ ಚೆನ್ನಾಗಿದೆ ಇದು. ಸೈಡ್ ಪ್ರೊಫೈಲ್ ನೋಡ್ಕೊಳ್ಳಿ. ಟಯರ್ಸ್ ಕೂಡ ಎಲ್ಲ ಬ್ರ್ಯಾಂಡ್ ನ್ಯೂ ಟಯರ್ಸ್ ಬರುತ್ತೆ ಇದಕ್ಕೆ. ಹಿಂದೆ LT AVO LT ಅಂತ. ಸೊ ಪ್ರೈಸ್ ಬಂದ್ಬಿಟ್ಟು 2,30,000 ಹೇಳ್ತಿದ್ದಾರೆ. 2,30,000 ನೆಗೋಷಿಯಬಲ್ ಆಗುತ್ತೆ ಗಾಡಿ. ಇಂಟೀರಿಯರ್ಸ್ ಎಲ್ಲ ನೋಡೋಣ. ಸೊ ಇಲ್ಲಿ ನಮಗೆ ಎಲ್ಲ ಕಡೆ ಪವರ್ ವಿಂಡೋಸ್ ಬರುತ್ತೆ.
ಮತ್ತು ಅಡ್ಜಸ್ಟ್ ಮಾಡೋದು ಮಿರಾಸ್ ಕೂಡ ಆಪ್ಷನ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಇದೆ. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲು, ಮ್ಯೂಸಿಕ್ ಸಿಸ್ಟಮು, AC ಇದೆ. ಹಿಂದೆ ಸೀಟಿಂಗು ಇದು ಒಳ್ಳೆ ಕಂಡೀಷನ್ ಇದೆ ಕಾರ್ದು. ಹಿಂದೆ ನೋಡ್ಕೊಳ್ಳಿ, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಾರ್ನ. ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಕಾರ್ಸು ಒಳ್ಳೆ ಕಂಡೀಷನಲ್ಲಿದೆ. ಸೊ ವೀಡಿಯೋ ಎಲ್ಲ ನೋಡಿರ್ತೀರ, ತುಂಬ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಯಾವುದೇ ಡೀಟೇಲ್ಸ್ ಮಿಸ್ ಮಾಡಿಲ್ಲ, ಇವತ್ತು ನಾನು ಕರೆಕ್ಟಾಗಿ ಹೇಳಿದ್ದೀನಿ. ಸೊ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ಯಾವ್ದಾದ್ರು ಕಾರ್ ಬಗ್ಗೆ ತಿಳ್ಕೊಬೇಕಂದ್ರೆ ಇವರು ಕಾಂಟ್ಯಾಕ್ಟ್ ಮಾಡ್ಬೋದು. ಶೋರೂಮ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೆಳಗೆ ಕೊಟ್ಟಿರ್ತೀನಿ. ಸೊ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಸೋಲಾರ್ ಆಟೋಸ್ ಅಂತ HSR ಲೇಔಟು, ಇದು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮಗೆ ಯಾವ ಕಾರ್ ಇಷ್ಟ ಆಗುತ್ತೆ ಮತ್ತು ಎಲ್ಲಿಂದ ನೋಡ್ತಾ ಇರೋ ವೀಡಿಯೋ ಅಂತಲೂ ಕಮೆಂಟ್ ಮಾಡಿ. ಸೊ ನನಗೂ ಗೊತ್ತಾಗುತ್ತೆ. ನೆಕ್ಸ್ಟ್ ವೀಡಿಯೋಲ್ಲಿ ನೋಡೋಣ. ಅದಕ್ಕೆ ಮುಂಚೆ ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಎಲ್ಲರೂ ಹುಷಾರಾಗಿರಿ, ಆರಾಮಾಗಿರಿ, ಆರೋಗ್ಯವಾಗಿರಿ. ನೆಕ್ಸ್ಟ್ ವೀಡಿಯೋ ನೋಡೋಣ. ಬಾಯ್.